ಎಲ್ರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ನ 3ನೇ ವೀಡಿಯೋ. ಈ ವಿಡಿಯೋ ಯಾವುದೇ ರೀತಿ ಪ್ರೀ ಪ್ಲ್ಯಾನ್ಡಾಗಿ ಮಾಡ್ತಾಯಿಲ್ಲ. ಸಡನ್ನಾಗಿ ಯೂಟ್ಯೂಬ್ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಥಾಟ್ ಬಂತು, ಅದಕ್ಕೋಸ್ಕರ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದ ಕಂಟೆಂಟ್ ಏನಪ್ಪ ಅಂದರೆ ಪೋರ್ಟರ್ ಮಾಡ್ತಾಯಿದ್ದೀನಿ. ಇವತ್ತು ಪೋರ್ಟರ್ ಮತ್ತು ರ್ಯಾಪಿಡೋ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಪೋರ್ಟರಲ್ಲಿ ಒಂದು ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಒಂದು ಬಾಕ್ಸ್ ಕಾಣಿಸ್ತಾ ಇರ್ಬೋದು, ಆ ಬಾಕ್ಸ್ ಕೊಟ್ಟಿದ್ದಾರೆ. ಈ ಆರ್ಡ್ರು ಅಮೌಂಟ್ ಬಂದ್ಬಿಟ್ಟು 173 ರುಪೀಸು. 6:30ಗೆ ಈ ಆರ್ಡ್ರ್ ಪಿಕ್ ಮಾಡಿದೆ. ಡೆಲಿವರಿ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 12 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ನಾನು ಬಂದು TVS iQube ಎಲೆಕ್ಟ್ರಿಕ್ ಗಾಡೀಲಿ ಪೋರ್ಟರ್ ಮಾಡ್ತಾ ಇರೋದು. ಪಾರ್ಟ್ ಟೈಮ್ ಮಾಡೋದ್ರಿಂದ ಯಾವುದೇ ರೀತಿ ಪೆಟ್ರೋಲ್ ಹಾಕ್ಸ್ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಆರಾಮಾಗಿ 100 ಕಿಲೋಮೀಟರ್ಸ್ ಗಂಟ ಮೈಲೇಜ್ ಕೊಡುತ್ತೆ ಈ ಗಾಡಿ. ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಪೀಣ್ಯ ಇಂಡಸ್ಟ್ರಿ ಹತ್ರ ಇತ್ತು. ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂದ್ವಿ. ಡ್ರಾಪ್ ಬಂದ್ಬಿಟ್ಟು ಅದನ್ನು ಟ್ರಾನ್ಸ್ಪೋರ್ಟು. ಅದಕ್ಕೆ ಈ ಬಾಕ್ಸ್ನ ಕೊಟ್ಬಿಟ್ಟು ಆ ಬಿಲ್ ಕೊಟ್ಟಿದ್ದಾರೆ. ಬಿಲ್ ಕೊಟ್ಬಿಟ್ರೆ ಒಂದು LR ಕಾಪಿ ಕೊಡ್ತಾರೆ. ಆ LR ಕಾಪಿನ ಕಸ್ಟಮರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳಿದರು. ನೋಡಿ, ಇದೇ ಡ್ರಾಪ್ ಲೊಕೇಶನ್ನು, ಒಲಿಂಪಿಕ್ ಟ್ರೇಡ್ ಅಂತ. ಈ LR ಕಾಪಿನ ಕಸ್ಟಮರ್ಗೆ ಸೆಂಡ್ ಮಾಡಿದೆ. ಅವ್ರು ಪೇಮೆಂಟ್ ಮಾಡಿದ್ರು. 173 ಆಗಿತ್ತು. ಕಸ್ಟಮರ್ 200 ಪೇ ಮಾಡಿದ್ದಾರೆ. ಅದಾದಮೇಲೆ ಸಣ್ಣ ಪುಟ್ಟ ಆರ್ಡ್ರ್ಗಳು, ಅಲ್ಲೇ ಲೋಕಲ್ ಆರ್ಡ್ರ್ಗಳು ಬರ್ತಾಯಿದ್ವು. ನಮಗೆ ಯಾವ ರೀತಿ ಆರ್ಡ್ರ್ ಬೇಕೋ ಆ ರೀತಿ ಆರ್ಡ್ರ್ಗಳನ್ನ ಪಿಕ್ ಮಾಡ್ಕೋಬೇಕು. ಬೇರೆ ಯಾವುದೇ ರೀತಿ ಆರ್ಡ್ರ್ಗಳನ್ನ ಪಿಕ್ ಮಾಡೋದಕ್ಕೆ ಹೋಗ್ಬಾರ್ದು. ನಾನು ರ್ಯಾಪಿಡೋ ಮತ್ತು ಪೋರ್ಟರ್ ಎರಡರಲ್ಲೂ ಮಾಡ್ತಾಯಿರ್ತೀನಿ ಪಾರ್ಟ್ ಟೈಮು. ನೋಡಿ, ಇದು ಲಾಸ್ಟ್ ಮಾಡಿರೋಂಥ ಅರ್ನಿಂಗ್ಸ್ಗಳು. ರೆಗ್ಯುಲರಾಗಿ ಮಾಡೋದಿಲ್ಲ, ಆಗಾಗ ಪಾರ್ಟ್ ಟೈಮ್ ಮಾಡ್ತಾಯಿರ್ತೀನಿ. ರ್ಯಾಪಿಡೋದಲ್ಲಿ ಕೂಡ ಬೈಕ್ ಟ್ಯಾಕ್ಸಿ ಮಾಡೋದಿಲ್ಲ ನಾನು. ಬರೀ ಫುಡ್ ಆರ್ಡ್ರ್ ಮತ್ತು ಪಾರ್ಸಲ್ ಆರ್ಡ್ರ್ ಮಾಡ್ತೀನಿ. ಮೇಯ್ನ್ ಪಾರ್ಸಲ್ ಆರ್ಡ್ರ್ ನೋಡ್ತೀನಿ. ಅದಾದಮೇಲಿಂದ ಫುಡ್ ಆರ್ಡ್ರ್ಗಳನ್ನ ನೋಡ್ತೀನಿ. ಸುಮಾರು ಒಂದು 15 ನಿಮಿಷ ಅಲ್ಲೇ ವೆಯ್ಟ್ ಮಾಡಿದೆ. ಯಾವುದೇ ರೀತಿ ಆರ್ಡ್ರ್ಗಳು ಸೆಟ್ ಆಗ್ತಾ ಇರಲಿಲ್ಲ. ಎಲ್ಲ ಜಾರಹಳ್ಳಿ ಕ್ರಾಸು, ವಿದ್ಯಾರಣ್ಯಪುರ ಆ ಕಡೆ ಬರ್ತಾಯಿದ್ವು. ಹಾಗೆ ರಾಜಗೋಪಾಲ್ ನಗರ ಕಡೆ ಹೋಗ್ಬೇಕಾಯಿತು. ಹಾಗೆ ಹೋಗ್ತಾಯಿದ್ದೆ. ಆಗ ಒಂದು ಆರ್ಡ್ರ್ ಬಂತು. ಪಿಕಪ್ ಬಂದುಬಿಟ್ಟು 1 ಕಿಲೋಮೀಟ್ರ್ ಇತ್ತು. ಹೋಗಿ ಪಿಕಪ್ ಮಾಡಿಕೊಂಡೆ. ನೋಡಿ, ಸಣ್ಣ ಐಟಮು. 3ನೇ ಫ್ಲೋರ್, 4ನೇ ಫ್ಲೋರ್ ಟೆರೆಸ್ಸಿಗೆ ಹೋಗಿದ್ದಿದ್ದು. 3 ಫ್ಲೋರ್ ಗಂಟ ಲಿಫ್ಟ್ ಇತ್ತು ಅಲ್ಲಿ. ಅದಾದಮೇಲೆ 1 ಫ್ಲೋರು ಸ್ಟೇರ್ಸಿಂದ ಹತ್ಕೊಂಡು ಹೋಗಿದ್ದು. ಈ ಥರ ಸಣ್ಣ ಪುಟ್ಟ ಐಟಮ್ಗಳು ಪಾರ್ಸಲ್ ಕೊಟ್ಟರೆ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಆರಾಮಾಗಿ ತೊಗೊಂಡೋಗ್ಬೋದು. ಅಲ್ಲಿಂದ ಡ್ರಾಪ್ ಬಂದುಬಿಟ್ಟು 4 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ಹೊರಟೆ. ಈ ಪೀಣ್ಯ, ಜಾಲಹಳ್ಳಿ ಕ್ರಾಸು ಈ ಕಡೆ ಎಲ್ಲ ಬಂದುಬಿಟ್ರೆ ಬರೀ ಬಸ್ಗಳ್ದೇ ಜಾಸ್ತಿ ಕಾಟ. ತುಂಬ 248, 502 ಬಸ್ಗಳು ತುಂಬ ಓಡಾಡ್ತಾ ಇರ್ತವೆ. ರೋಡ್ಗಳು ಸಣ್ಣದಾಗಿರೋದ್ರಿಂದ ಬಸ್ಗಳಿಂದ ಹೆವಿ ಟ್ರಾಫಿಕ್ ಆಗ್ತಾ ಇರುತ್ತೆ. ಇಲ್ಲಿ ಲಾರಿಗಳು ತುಂಬ ಓಡಾಡ್ತಾ ಇರ್ತವೆ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ. ಇದೇ ನೋಡಿ ಡ್ರಾಪ್ ಲೊಕೇಶನ್ನು. ಕಸ್ಟಮರ್ ಬಂದು ಇಸ್ಕೊಂಡು ಹೋದರು. ಫೋನ್ಪೇ ಮಾಡಿದ್ರು 76 ರುಪೀಸು. ಅಲ್ಲಿಂದ ರಾಜಗೋಪಾಲ್ ನಗರ ಮೇನ್ ರೋಡಲ್ಲಿ ಆಟೋ ಆಕ್ಸೆಸರೀಸ್ ಶಾಪಲ್ಲಿ ಮೀಟ್ರ್ ಕ್ಯಾಪ್ ಎಲ್ಲ ಸಿಗುತ್ತೆ ಅಂತ ಒಂದು ವೀಡಿಯೋದಲ್ಲಿ ನೋಡಿದ್ದೆ. ತೊಗೊಳ್ಳೋಣ ಅಂತ ಬಂದೆ. ಇದೆಲ್ಲ ಆ್ಯಕ್ಚುಲಿ ಕಸ್ಟಮಾಗಿ ರೆಡಿ ಮಾಡಿಸಿ ಹಾಕ್ಸಿದ್ರೆ ಕರೆಕ್ಟಾಗಿ ಫಿಟ್ಮೆಂಟ್ ಬರುತ್ತೆ. ರೆಡಿಮೇಡೆಲ್ಲ ಅಷ್ಟು ಚೆನ್ನಾಗಿ ಲುಕ್ ಬರೋದಿಲ್ಲ ಗಾಡಿಗಳಿಗೆ. ಒಂದೇ ಒಂದು ಮೀಟ್ರ್ ಕ್ಯಾಪ್ ತೊಗೊಳ್ಳೋಣ ಅಂತ ಬಂದು 3 ಮೀಟ್ರ್ ಕ್ಯಾಪು, ಒಂದು ಶಂಕರ್ನಾಗ್ ಸ್ಟಿಕ್ಕರ್ ತೊಗೊಂಡೆ. ಶಂಕರಣ್ಣನ ಫೋಟೋ ಪೇಂಟಿಂಗಲ್ಲಿ ಮಾಡಿಸ್ಬೇಕಾಗಿತ್ತು. ಸದ್ಯಕ್ಕೆ ಮಾಡಿಸೋದಿಲ್ಲ ಅಂತೇಳಿ ಸಣ್ಣದಾಗಿ ಸ್ಟಿಕ್ಕರ್ ಹಾಕ್ಕೊಂಡಿರೋಣ ಅಂತ ತೊಗೊಂಡೆ. ಚೆನ್ನಾಗಿತ್ತು ಸ್ಟಿಕ್ಕರ್ ಅಂತೇಳಿ. ಆಲ್ರೆಡಿ ಟೈಮ್ 8:30 ಆಗಿತ್ತು. ಇಲ್ಲಿಂದ ಖಾಲಿ ಹೋಗ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಕರೆಕ್ಟ್ ಟೈಮ್ಗೆ ಒಂದು ಒಳ್ಳೆ ಆರ್ಡ್ರ್ ಸಿಕ್ತು. ವಾಪಸ್ಸು ರಿಟರ್ನ್ ಆರ್ಡ್ರು. ಪೀಣ್ಯ ಬಸ್ ಸ್ಟಾಪಲ್ಲಿ ಪಿಕಪ್ ಇತ್ತು. ನೋಡಿ, ಇದೊಂದು ಸಣ್ಣ ಐಟಮ್ ಕೊಟ್ಟರು. ಇದನ್ನು ತೊಗೊಂಡು ಡ್ರಾಪ್ ಲೊಕೇಶನ್ ಕಡೆ ಹೊರಟೆ. ಡ್ರಾಪ್ ಲೊಕೇಶನ್ನು ಇಲ್ಲಿಂದ 9 ಕಿಲೋಮೀಟ್ರ್ ಇತ್ತು. ಮಾಚುವಳ್ಳಿ ಗೇಟು. ಅಲ್ಲಿಂದ ಮನೆಗೆ ಹತ್ರ ಆಗುತ್ತೆ. ಇದೇ ಲಾಸ್ಟ್ ಆರ್ಡ್ರು. ಇದು ತೊಗೊಂಡು ಹೊರಟೆ. ನೋಡಿ, ಇದೇ ಪೀಣ್ಯ ಬಸ್ ಸ್ಟಾಪು, ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್. ಗೂಗಲ್ ಮ್ಯಾಪ್ ಬಂದು ಸುಂಕದಕಟ್ಟೆ ಹೋಗಿ ಅಲ್ಲಿಂದ ಹೋಗಬೇಕು ಮಾಗಡಿ ಮೇನ್ ರೋಡ್ ತೊಗೊಂಡು ಅಂತ ತೋರಿಸ್ತಾಯಿತ್ತು. ನಾನು ರೆಗ್ಯುಲರಾಗಿ ಈ ಕಡೆ ಬಂದರೆ ಅಂದ್ರಹಳ್ಳಿಯಿಂದ ಓಡಾಡ್ತೀನಿ. ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ರೋಡೆಲ್ಲ ಇವಾಗ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತೇಳಿ. ನೋಡಿ, ಇಲ್ಲಿಂದ ರೈಟ್ ತೊಗೊಂಡು ಹೋದರೆ ಅಂದ್ರಹಳ್ಳಿ ಮೇಲೆ ಆರಾಮಾಗಿ ಹೋಗ್ಬೋದು. ಡಿಸ್ಟೆನ್ಸ್ ಕೂಡ ಹತ್ರ ಆಗುತ್ತೆ. ಆ ಕಡೆಯಿಂದ ಹೋದರೆ ಏನಿಲ್ಲ ಅಂದರೂ ಅರ್ಧ ಗಂಟೆ ಆದರೂ ಬೇಕು. ಈ ಕಡೆ ಅಂದ್ರಹಳ್ಳಿ ಕಡೆಯಿಂದ ಬಂದರೆ 15-20 ನಿಮಿಷಕ್ಕೆಲ್ಲ ಮಾಗಡಿ ರೋಡ್ ಗೊಲ್ರಟ್ಟಿ ಹತ್ರ ಕನೆಕ್ಟ್ ಆಗಿಬಿಡ್ತೀವಿ. ಈ ವಿಡಿಯೋ ತುಂಬ ಸಣ್ಣ ಲಾಗ್ ಆಗಿತ್ತು. ಮುಂದಿನ ದಿನಗಳಲ್ಲಿ ರೆಗ್ಯುಲರಾಗಿ ಒಳ್ಳೊಳ್ಳೆ ವೀಡಿಯೋಗಳು ಕೊಡೋ ಪ್ರಯತ್ನ ಮಾಡ್ತೀನಿ. ಇನ್ನು ಬೇರೆ ಯಾವುದೆಲ್ಲ ಅಪ್ಲಿಕೇಶನ್ಗಳಲ್ಲಿ ಡೆಲಿವರಿ ಮಾಡಬೇಕು, ಯಾವ್ದಾದ್ರು ಚಾಲೆಂಜಸ್ ಮಾಡಬೇಕು, ಆ ಥರದ್ದು ಏನಾರು ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. 7 ಡೇಸ್ ಚಾಲೆಂಜು, ಝೊಮ್ಯಾಟೊ, ಸ್ವಿಗ್ಗಿ, ಪಾರ್ಟ್ ಟೈಮ್ 6 to 10 ಆ ಥರ ಏನಾದ್ರು ಮಾಡಬೇಕು ಅಂತ ಇದ್ದೀನಿ. ನೋಡಿ, ಕಮೆಂಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ಐಡಿಯಾಗಳು. ಮಾಗಡಿ ರೋಡ್ ಸ್ವಲ್ಪ ಟ್ರಾಫಿಕ್ ಇದ್ದಿದ್ದರಿಂದ ಡ್ರಾಪ್ ಲೊಕೇಶನ್ ಹತ್ರ ಹೋಗೋದಕ್ಕೆ ಒಂದು 9 ಕಾಲಾಗಿತ್ತು. ಕಸ್ಟಮರು ಡ್ರಾಪ್ ಮಾಡಿದ್ಮೇಲೆ ಫೋನ್ ಮಾಡಿ ಫೋನ್ಪೇ ಮಾಡ್ತೀವಿ ಅಂತ ಹೇಳಿದರು. ನೋಡಿ, ಇದೇ ಡ್ರಾಪ್ ಪಾಯಿಂಟು. ಇಲ್ಲಿ ಕೊಟ್ಬಿಟ್ಟು ಬಂದೆ. ಕಸ್ಟಮರ್ಗೆ ಫೋನ್ ಮಾಡಿದೆ, ಸ್ಕ್ಯಾನರ್ ಕಳಿಸಿ ಅಂತ ಹೇಳಿದ್ರು. 120 ರುಪೀಸ್ ಫೋನ್ಪೇ ಮಾಡಿದರು. ಟೋಟಲ್ಲು ಇವತ್ತು ಪೋರ್ಟ್ರಲ್ಲಿ 3 ಆರ್ಡ್ರನ್ನ ಮಾಡಿದೆ.
ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 396 ರುಪೀಸ್ ಆಯಿತು ನಂದು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ.